ಹಲೋ ಎಮ್ ಸಿ ಪೀಪಲ್, ಎಲ್ರು ಹೇಗಿದ್ದೀರಾ? ನೀವೆಲ್ಲ ಆರಾಮ? ನಾನಿಲ್ಲ ಆರಾಮು. ಸೊ ಗೈಸ್, ವಿಷಯ ಏನು ಅಂದ್ರೆ, ಇವತ್ತು ಭಾನುವಾರ ಆಗಿರೋದ್ರಿಂದ ಕಾಲೇಜ್ ರಜಾ ಇದೆ. ಸೊ ಅದಕ್ಕೆ ಯಾವ್ದು ಕಂಟೆಂಟೇ ಸಿಗ್ತಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಗೈಸ್ ನಂಗೆ. ಹೇ ಮ್ಯಾಮ್, ಏನೋ ಮಾಡ್ತಿದ್ಯಾ? ಲವ್ ಏನಿಲ್ಲ ಲವ್, ವ್ಲಾಗ್ ಮಾಡ್ತಿದ್ದೀನಿ, ಆದ್ರೆ ಕಂಟೆಂಟೇ ಯಾವ್ದು ಇಲ್ಲ. ಕಾಲೇಜ್ ರಜಾ ಅಲ್ವಾ, ಕಂಟೆಂಟೇ ಯಾವ್ದು ಸಿಗ್ತಿಲ್ಲ ಇವತ್ತು ನಂಗೆ. ನೀನ್ ಯಾರು ಯಾರು ನೀನು? ಎಂ ಸಿ ಶಿವ ಕಣೋ. ಎಂ ಸಿ ಶಿವ ಅಂದ್ರೆ ಯಾರು? ಎಂ ಸಿ ಶಿವ ಅಂದ್ರೆ ಒಂದು ಕಂಟೆಂಟ್ ಅಂದ್ರೆ ಎಂ ಸಿ ಶಿವ ಅಂದ್ರೆ ಕಂಟೆಂಟ್ ಅಂತದ್. ನಿನ್ನ ಹತ್ರ ಕಂಟೆಂಟ್ ಇಲ್ವಾ? ಹುಡುಕಲ್ಲೇ ಯಾವ್ದೊಂದು ಸಿಗುತ್ತೆ. ಈ ಬಿಲ್ಡಪ್ ಮಾತೆಲ್ಲ ಸಾಕು, ಮುಚ್ಕೊಂಡಿರೋ ನೀನು. ಏನಾಯ್ತು ಅಣ್ಣ? ಅಮ್ಮ ದೋಸೆ ಮಾತ್ರ ಮಾಡಿದಾರೆ, ನಾನು ಚಟ್ನಿ ಮಾಡಿಲ್ಲ, ಹಂಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಆಯ್ತಿರು, ಚಟ್ನಿ ಮಾಡ್ಕೊಡ್ತೀನಿ ನಾನು. ಮಗ, ನಿನ್ಗೆ ಅಡುಗೆ ಮಾಡಕ್ ಬರುತ್ತಾ? ಹಾ ಬರುತ್ತೆ. ಮತ್ತೆ ನಾನು ಕಂಟೆಂಟ್ ಸಿಕ್ಕೇ ಬಿಡ್ತು. ಇದ್ರಲ್ಲೇನೋ ಕಂಟೆಂಟ್ ಐತೆ. ನಿನಗೆ ಹೆಂಗಿದ್ರು ಅಡುಗೆ ಬರುತ್ತೆ ತಾನೆ? ಅಡುಗೆ ಮಾಡೋದನ್ನೇ ಒಂದು ವಿಡಿಯೋ ಮಾಡು. ಲೈ ಸುಮ್ಮನಿರಲಿ, ಅಡುಗೆ ವಿಡಿಯೋಸ್ ಎಲ್ಲ ಯಾರೋ ನೋಡ್ತಾರೆ. ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಗ. ಈಗಿರೋ ಪರಿಸ್ಥಿತಿಲಿ ಎಷ್ಟೋ ಜನ ಹುಡುಗರಿಗೆ ಅಡುಗೆ ಬೇಕು ಮಗ, ಅಡುಗೆ ಕಲ್ತ್ಕೋಬೇಕು ಅವರು. ಅಂದ್ರೆ ಹುಡುಗಿರು ಕಲ್ತ್ಕೋಬೇಕು ಅನ್ಕೋ, ಅಂದ್ರೆ ಹುಡುಗರಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟೈತೆ. ಸರಿ ಆಯ್ತಿರು, ಮಾಡಿ ನೋಡ್ತೀನಿ. ಮಾಡ್ತೀಯ ತಾನೆ? ಹಾ ಸರಿ ನಡಿ ಮಾಡು. ನೀನ್ ಯಾಕೆ ನನ್ನ ಜೊತೆಲಿ? ಅಂದ್ರೆ ನೀನ್ ಮಾಡು ಮಗ, ನಾನು ಟೇಸ್ಟ್ ಮಾಡಿರ್ತೀನಿ. ಸರಿ ಆಯ್ತು, ಬಾ ಬಾ ಮಗನೇ, ಬಾ ನಿಂಗೆ ಐತೆ ಮಾಡ್ತೀನಿ ಬಾ. A few minutes later. ತಗೊಳ್ಳೋ, ಇದನ್ನ ಕಟ್ ಮಾಡ್ಕೊಡು. ನೋಡ್ದ, ನಾನು ಬರೀ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು ತಾನೆ. ನೋಡು, ನಾನು ಮಾಡಿರೋ ಅಡುಗೆ ನಿನಗೆ ಬೇಕು ಅಂದ್ರೆ ಇದನ್ನ ಕಟ್ ಮಾಡ್ಕೊಡು, ಇಲ್ಲಾಂದ್ರೆ ಬೇಡ ಬಿಡು. ಸರಿ ಮಾಡ್ತೀನಿ ಬಿಡು, ಆಯ್ತು. ಹಂಗೆ ತಗೋ, ಈ ಬೆಳ್ಳುಳ್ಳಿನೂ ಬಿಡಿಸ್ಕೊಡು. ಮಗ, ಈ ಬೆಳ್ಳುಳ್ಳಿ ನೋಡು ಮಗ, ನಂತರನೇ ಎಷ್ಟು ಕ್ಯೂಟ್ ಆಗೈತೆ. ಹಾ ಕ್ಯೂಟ್ ಆಗೈತೆ, ಆದ್ರೆ ನಿಂತರ ಇಲ್ಲ. ನಿನಗ್ ಜಲಸಿ ಕಣ ನನ್ನ ಕಂಡ್ರೆ. ಹೌದಪ್ಪ, ನಿನ್ನ ನೋಡೇ ಜಲಸ್ ಬೀಳ್ಬೇಕು ನಾವು. ತಗೊಳ್ಳೋ, ಎಲ್ಲ ಕಟ್ ಮಾಡಿದ್ದೀನಿ. ಆಯ್ತಾ? ಸರಿ ಕೊಟ್ಬಿಟ್ಟು ನೀನು ನೋಡು. ಮಗ, ನಾನು ಟೇಸ್ಟ್ ಮಾಡ್ತೀನಿ ಅಂದೆ ತಾನೆ ಮಗ. ಲೈ ಅಷ್ಟೇ ಕಣೋ, ಇಲ್ಲಿ ಕೆಲಸ ಮುಗೀತು. ಅಡುಗೆ ಮಾಡೋದು ನಾನು ಒಬ್ಬ ಸಾಕೋ ತಾನೆ. ನೀನ್ ಯಾಕೆ? ನೀನು ಹೋಗಿ ಕೂತಿರು, ನಾನು ತಗೊಬರ್ತೀನಿ ಆದ್ಮೇಲೆ. ಅಷ್ಟೇನಾ? ಸರಿ ತಗೋ ಮಗ, ನಾನು ಹೋಗ್ತೀನಿ. ಇಲ್ಲ ಇದ್ರೆ ಇನ್ನೇನು ಕೆಲಸ ಕೊಡೋದು, ನಾನು ಫಸ್ಟ್ ಹೋಗ್ಬೇಕು. ಸೊ ಗೈಸ್, ನಾನು ಅಡುಗೆ ಮಾಡ್ತೀನಿ, ಆದ್ರೆ ಫುಡ್ ರೆಸಿಪಿ ವಿಡಿಯೋ ಮಾಡ್ತಿರೋದು ಮಾತ್ರ ಫಸ್ಟ್ ಟೈಮು. ಸೊ ಇವಾಗ ನಾನು ಮಾಡ್ತಿರೋ ಡಿಶ್ ಬಂದು ಟೊಮೆಟೊ ಚಟ್ನಿ. ಈ ಟೊಮೆಟೊ ಚಟ್ನಿ ಬಂದು ನಿಮ್ಗೆ ಚಪಾತಿಗಾಗುತ್ತೆ, ದೋಸೆಗಾಗುತ್ತೆ, ಪೂರಿಗಾಗುತ್ತೆ. ಅಷ್ಟೇ ಯಾಕೆ ನೀವು ರೈಸ್ಗೂ ಹಾಕೊಂಡು ತಿನ್ಬೋದು ಗುರು, ಅಷ್ಟು ಚೆನ್ನಾಗಿರುತ್ತೆ. ಸರಿ ಬನ್ನಿ, ತುಂಬಾ ವಿಡಿಯೋ ಲ್ಯಾಗ್ ಮಾಡೋದು ಬೇಡ, ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಗೈಸ್, ಈ ಟೊಮೆಟೊ ಚಟ್ನಿ ಮಾಡಕ್ ಬೇಕಾದ್ರೆ ಇದು 4 ಇಂಗ್ರೀಡಿಯೆಂಟ್ಸ್ ನಿಮ್ಗೆ. ಒಂದು 4 ಟೊಮೆಟೊ ತಗೊಳ್ಳಿ, ಅದನ್ನ ಈ ತರ ಕಟ್ ಮಾಡ್ಕೊಳ್ಳಿ. ಮತ್ತೆ 2 ಈರುಳ್ಳಿ ತಗೊಳ್ಳಿ, ಈ ತರ ಕಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬೆಳ್ಳುಳ್ಳಿ ತಗೊಳ್ಳಿ, ಅದನ್ನ ಬಿಡಿಸಿಟ್ಕೊಳ್ಳಿ. ಮತ್ತೆ ಈ 5-6 ಮೆಣಸಿನ್ಕಾಯಿ ತಗೊಳ್ಳಿ. ನಿಮ್ಗೆ ತುಂಬಾ ಖಾರ ಬೇಕು ಅಂದ್ರೆ ಇನ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ. ಮತ್ತೆ ನೀವು ಇಂಗ್ರೀಡಿಯೆಂಟ್ಸ್ ನ ಹಿಂಗೆ ಕಟ್ ಮಾಡ್ಕೋಬೇಕಂತ ಏನಿಲ್ಲ, ಇದನ್ನ ನೀವು ಹೆಂಗ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಯಾಕಂದ್ರೆ ಕೊನೆಗೆ ಹೆಂಗಿದ್ರು ಮಿಕ್ಸಿಗೆ ಹಾಕಿ ರುಬ್ಲೇಬೇಕು. ನೀವ್ ಹೆಂಗಾದ್ರೂ ಇಟ್ಕೊಳ್ಳಿ ಗೈಸ್. ಗೈಸ್ ಸರಿ ಬನ್ನಿ, ವಿಡಿಯೋನ ತುಂಬಾ ಲ್ಯಾಗ್ ಮಾಡೋದು ಬೇಡ, ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಬಿಡ್ತೀನಿ ಬನ್ನಿ. ಮೊದಲು ಒಂದು ಬಾಣ್ಲಿನ ಇಟ್ಕೊಳ್ಳಿ, ಆಮೇಲೆ ಅದ್ರಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಕುಳಿಯೋ ಎಣ್ಣೆ ಎಲ್ಲ ಗುರು, ಸಾಂಬಾರ್ಗೆ ಹಾಕೋ ಎಣ್ಣೆ. ಅದು ಎಷ್ಟು ಅಂತ ಹೇಳೋದಕ್ಕಾಗಲ್ಲ, ನೀವೇ ನೋಡ್ಕೊಂಡು ಹಾಕೊಳ್ಳಿ. ಆಯ್ತು, ಆಮೇಲೆ ಈಗ ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ. ಮತ್ತೆ ಅದೇ ಸ್ಪೂನ್ ಅಲ್ಲಿ ಒಂದ್ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಗೈಸ್, ಸಾಸಿವೆ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೋಬಿಡಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿರ್ಬೇಕಾದ್ರೆ ನೋಡಿ, ಈಗ ಬರ್ತಿದೆ ನೋಡಿ, ಈ ತರ ಗೋಲ್ಡನ್ ಬ್ರೌನ್ ಬರ್ತಿರ್ಬೇಕಾದ್ರೆ ನೀವು ಟೊಮೆಟೊ ಮತ್ತೆ ಬೆಳ್ಳುಳ್ಳಿನೂ ಹಾಕೋಬೇಕು. ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಹಾಕೊಂಡು ಅದನ್ನು ಒಂದ್ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಗೈಸ್, ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ತುಂಬಾ ಜಾಸ್ತಿ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ, ಕಡಿಮೆ ಆದ್ರೆ ಮತ್ತೇನೋ ಹಾಕೋಬಹುದು. ಮತ್ತೆ ಉಪ್ಪು ಜಾಸ್ತಿ ಆದ್ರೆ ತಿನ್ನೋದಿಕ್ಕಾಗಲ್ಲ. ಮಿಕ್ಸ್ ಮಾಡಿದಾದ್ಮೇಲೆ ಮುಚ್ಚಳ ಮುಚ್ಚಿ ಬಿಟ್ಬಿಡಿ 1-2 ನಿಮಿಷ. ಅವಾಗ ನಿಮ್ಗೆ ರುಬ್ಕೊಳ್ಳೋದಿಕ್ ಈಸಿ ಆಗುತ್ತೆ. 1-2 ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನ. ನೋಡಿ, ಇವಾಗ ಮುಚ್ಚಳ ತೆಗಿತಿದೀನಿ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಆಗ್ಬೇಕು, ಗೊಜ್ಜು ತರ ಆಗ್ಬೇಕು. ನೀವು ಈ ತರ ಮಾಡ್ತಿದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದಾವೆ. ಇವಾಗ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಿಕ್ ಬಿಡಿ. ಬಿಸಿ ಇದಾಗಲೇ ನೀವೇನು ರುಬ್ಕೊಳ್ಳೋದಿಕ್ ಹೋಗ್ಬೇಡಿ, ಸ್ವಲ್ಪ ತಣ್ಣಗಾಗೋದಿಕ್ ಬಿಡಿ, ಆಮೇಲೆ ರುಬ್ಕೊಳ್ಳಿ. ಇವಾಗ ಅದನ್ನೆಲ್ಲ ಜಾರಿಗೆ ಹಾಕೊಂಡಿದೀನಿ. ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು.
ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ನೀವು ಇದೇ ತರ ಕ್ಲೀನ್ ಆಗಿ ರುಬ್ಕೊಳ್ಳಿ. ಗೈಸ್ ಇವಾಗ ಒಗ್ಗರಣೆ ಹಾಕೋದು ಹೇಳ್ಕೊಡ್ತೀನಿ ನೋಡಿ. ಆಗ್ಲೇ ಯಾವ ಪಾತ್ರೆ ತಗೊಂಡಿದ್ರು ಅದೇ ಪಾತ್ರೆಗೆ ಮತ್ತೆ ಎಣ್ಣೆ ಹಾಕೊಳ್ಳಿ, ಸ್ಟವ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಪಾತ್ರೆ ತಗೊಂಡ್ರೆ ತೊಳಿಬೇಕು ಗುರು. ನಾವೆಲ್ಲ ಹುಡುಗ್ರಲ್ವಾ, ಅಷ್ಟೊಂದೆಲ್ಲ ಬೇಡ. ಆಗ್ಲೇ ಯಾವ ಪಾತ್ರೆ ತಗೊಂಡಿದ್ವೋ ಅದಕ್ಕೆ ಹಾಕೊಳ್ಳಿ. ಮತ್ತೆ ಇದಕ್ಕೀಗ ಇನ್ನೊಂದು ಟೀ ಸ್ಪೂನ್ ಸಾಸಿವೆ ಹಾಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವು ಹಾಕೊಳ್ಳಿ. ಮತ್ತೆ ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಇದ್ರೆ ಒಣಮೆಣಸಿನ್ಕಾಯಿ ಹಾಕೊಳ್ಳಿ ಗುರು. ಇದು ಫುಲ್ ಆಪ್ಷನಲ್, ಹಾಕೊಂಡ್ರೆ ಹಾಕೊಳ್ಳಿ, ಬಿಟ್ರೆ ಬಿಡಿ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಇನ್ನೇನೈತೆ ಗುರು, ನಾವು ರುಬ್ಕೊಂಡಿರೋ ಚಟ್ನಿ ತಗೊಬಂದು ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ ಗೈಸ್, ಹಾಕೊಂಡು ಇವಾಗ ಮಿಕ್ಸ್ ಮಾಡ್ತಾ ಇದೀನಿ. ಇಷ್ಟೇ, ಚಟ್ನಿ ಮುಗೀತು. ಬಟ್ ಒಂದು ವಿಷಯ, ನೀವು ರುಬ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ನೀರು ಸೇರಿಸ್ಬೇಡಿ. ಈ ಚಟ್ನಿಗೆ ಅಸ್ಲಿಕ್ಕೆ ನಿಮ್ಗೆ ನೀರೇ ಬೇಕಾಗಿಲ್ಲ, ನೀರು ಸೇರ್ಸೋದಕ್ಕೆ ಹೋಗ್ಬೇಡಿ ಗೈಸ್. ಇಷ್ಟೇ ಗೈಸ್, ಚಟ್ನಿ ಮಾಡೋದು. ಅಡಿಗೆ ಮಾಡೋದೇನು ಕಷ್ಟ ಅಲ್ಲ ಗೈಸ್, ತುಂಬಾ ಅಂದ್ರೆ ತುಂಬಾ ಈಸಿ. ಆದ್ರೆ ನೀವು ಕಷ್ಟಪಟ್ಟು ಮಾಡಬಾರ್ದು, ಅದನ್ನ ಒಂದು ಪ್ರೀತಿಯಿಂದ ಮಾಡ್ಬೇಕು, ಲವ್ ಇಂದ ಮಾಡಿದ್ರೆ ನೀವು ಎಷ್ಟೋ ಅಡಿಗೆ ನಿಮ್ಗೆ ತುಂಬಾ ರುಚಿಯಾಗಿ ಬರುತ್ತೆ ಗೈಸ್. ಸರಿ ಬಿಡು ಮಗ, ಅಡಿಗೆ ರೆಡಿ. ಆಹಾ ಮಗ, ರೆಡಿನಾ? ತಗೋಬ ತಿಂದಿರ್ತೀನಿ. ನೀನಿಗಲ್ಲ ಕಣೋ, ನನ್ನ ತಮ್ಮನಿಗೆ ತಂದಿರೋದು. ಅವ್ನು ಆಗ್ಲಿಂದ ಕಾಯ್ತಾವನಲ್ವಾ, ಅದಕ್ಕೆ ತಗೊಬಂದೆ. ಮಗ, ನನಗ್ ಅನ್ಕೊಂಡು ಇಷ್ಟೊತ್ತು ವೇಟ್ ಮಾಡಿದ್ನಲ್ಲ, ನಾನೇನೋ ಮಾಡ್ಲಿ ಮತ್ತೆ ಇವಾಗ. ನೋಡು, ದೋಸೆಗೆ ಚಟ್ನಿ ಇರ್ಲಿಲ್ಲ, ಚಟ್ನಿ ಮಾಡ್ಕೊಟ್ಟಿದೀನಿ. ಹಂಗೂ ನಿನಗ್ ದೋಸೆ ತಿನ್ಬೇಕು ಅಂದ್ರೆ ದೋಸೆ ಹಿಟ್ಟು ಅಲ್ಲೇ ಐತೆ, ಹೋಗು ಮಾಡ್ಕೊಂಡು ತಿನ್ನ ಆರಾಮಾಗಿ. ಲೋ, ನಿನ್ಗ ನರಕದಲ್ಲಿ ಕೂಡ ಜಾಗ ಸಿಗಲ್ಲ ಕಣೋ ನಿಂಗೆ. ಲೈ ತಗೊಳ ನೀನು. ಅಣ್ಣ ನನಗೇನ ಫಸ್ಟು ಥ್ಯಾಂಕ್ ಯು ಅಣ್ಣ. ಇವಾಗ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಅಣ್ಣ ಸೂಪರ್ ಆಗಿ ಬಂದಿದೆ ಅಣ್ಣ, ಟೇಸ್ಟು ಸಖತ್ತಾಗೈತೆ. ಗೈಸ್, ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ನಿಮ್ಗೆ ಎಷ್ಟೋ ಅಷ್ಟು ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ, ಮತ್ತೆ ನಾನು ಮಾಡಿರೋ ಫುಡ್ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ, ಈ ವ್ಲಾಗ್ಗೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡ್ತಿರೋ ಇಲ್ಲ ಅನ್ನೋದನ್ನ ಒಂದು ಕಾಮೆಂಟ್ ಮಾಡಿ. ಮತ್ತೆ ಇನ್ನು ಹೊಸ ವ್ಲಾಗ್ಸ್, ಹೊಸ ರೆಸಿಪೀಸ್ ಇಂದ ನಾನು ನಿಮ್ ಮುಂದೆ ಬರ್ಬೇಕು ಅಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೋಡಿದ್ರಲ್ವಾ, ಈ ವ್ಲಾಗ್ ಇಷ್ಟೇ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಹುಷಾರಾಗಿರಿ ಗೈಸ್. ಬೈ ಬಾಯ್. ಅಷ್ಟೇ.